ವೀಕ್ಷಕರೇ, ಈಗಾಗಲೇ ಜಾಮೀನಿನಲ್ಲಿ ಹೊರಗಿರುವ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮುಂದೇನು ಇದೇ ಜಾಮೀನು ಕಂಟಿನ್ಯೂ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬಹುದು. ಯಾಕಪ್ಪ ಅಂದ್ರೆ ನಟ ದರ್ಶನ್ ಅವರು ಯಾವ ತಪ್ಪು ಕೂಡ ಮಾಡಿಲ್ಲ ಅನ್ನೋದಕ್ಕೆ ಮಹತ್ತರವಾದ ಸಾಕ್ಷಿಯೊಂದು ನಟ ದರ್ಶನ್ ಅವರ ಲಾಯರ್ಗೆ ಸಿಕ್ಕಿದೆ ಅಂತ ಹೇಳಲಾಗುತ್ತಿದೆ. ಅಷ್ಟಕ್ಕೂ ವೀಕ್ಷಕರೇ, ನಟ ದರ್ಶನ್ ಅವರು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಎನ್ನಲಾಗುತ್ತಿರುವ ಆ ಒಂದು ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು 131 ದಿನಗಳಿಂದ ಸೆರೆವಾಸವನ್ನ ಅನುಭವಿಸಿದ್ದು, ಇದೀಗ ಜಾಮೀನಲ್ಲಿ ಹೊರಗಿರುವ ನಟ ದರ್ಶನ್ ಅವರು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಆ ಒಂದು ವಾಟ್ಸ್ಆಪ್ ಆಡಿಯೋ ಇದೀಗ ದರ್ಶನ್ ಅವರ ಲಾಯರ್ಗೆ ಸಿಕ್ಕಿದ್ದು, ಆ ವಾಯ್ಸ್ ನೋಟ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ವೀಕ್ಷಕರೇ, ಈ ಒಂದು ವಾಯ್ಸ್ ನೋಟ್ ಅನ್ನ ನಟ ದರ್ಶನ್ ಅವರ ಆಪ್ತ ನಾಗರಾಜ್ ಎನ್ನುವವರಿಗೆ ಕಳಿಸಿದ್ದು, ಈ ಆಡಿಯೋದಲ್ಲಿ ನಟ ದರ್ಶನ್ ರೇಣುಕಾ ಸ್ವಾಮಿ ಬಗ್ಗೆ ಮಾತಾಡಿದ್ದಾರೆ. ಅಷ್ಟಕ್ಕೂ ನಟ ದರ್ಶನ್ ಏನು ಮಾತಾಡಿದ್ದಾರೆ ಅಂತ ನೋಡೋದಾದ್ರೆ, ಹೆಲೋ ನಾಗ, ರೇಣುಕಾ ಸ್ವಾಮಿ ಹೇಗಿದ್ದಾನೆ, ಅವನಿಗೆ ಊಟ ಕೊಟ್ಟಿದ್ದೀರಾ, ನಾಳೆ ಬೆಳಿಗ್ಗೆ ಬಟ್ಟೆ ಬದಲಾಯಿಸಿ ಅವನನ್ನ ಮನೆಗೆ ಕಳಿಸಿಕೊಡಿ ಮತ್ತು 1 ಲಕ್ಷ ರೂಪಾಯಿ ಹಣವನ್ನ ಕೂಡ ಕೊಟ್ಟು ಬಿಡಿ ಅಂತ ನಟ ದರ್ಶನ್ ಅವರು ಹೇಳಿರುವ ಆ ಒಂದು ಆಡಿಯೋ ಇದೀಗ ದರ್ಶನ್ ಅವರ ಲಾಯರ್ಗೆ ಸಿಕ್ಕಿದ್ದು, ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಈ ಒಂದು ವಾಯ್ಸ್ ನೋಟಿಗೆ ರಿಪ್ಲೈ ಕೊಟ್ಟಿರುವ ದರ್ಶನ್ ಆಪ್ತ ನಾಗ, ರೇಣುಕಾ ಸ್ವಾಮಿಗೆ ಈಗಷ್ಟೇ ಊಟ ಕೊಟ್ಟಿದ್ದೇವೆ, ನಾಳೆ ಬೇಡ ನಾಡಿದ್ದು ಅವನನ್ನ ಮನೆಗೆ ಕಳಿಸಿಕೊಡುವ ಅಂತ ವಾಟ್ಸ್ಆಪ್ ವಾಯ್ಸ್ ನೋಟ್ ಮೂಲಕ ರಿಪ್ಲೈ ಅನ್ನ ಕೊಟ್ಟಿದ್ದಾನೆ. ಇದು ಏನು ಸಾಬೀತು ಮಾಡುತ್ತೆ ಅಂದ್ರೆ, ರೇಣುಕಾ ಸ್ವಾಮಿ ಕೊಲೆ ಬಗ್ಗೆ ದರ್ಶನ್ ಅವರಿಗೆ ಯಾವುದೇ ಒಂದು ಮಾಹಿತಿ ಕೂಡ ಇರಲಿಲ್ಲ, ನಟ ದರ್ಶನ್ ಅವರಿಗೆ ಆ ಒಂದು ಉದ್ದೇಶ ಕೂಡ ಇರಲಿಲ್ಲ ಅಂತ ತೋರಿಸಿಕೊಡುತ್ತೆ. ವೀಕ್ಷಕರು, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.